ಈಗ ನಾನು ಜಮಖಂಡಿ ಒಳಗೆ ಶಿವಾನಂದ ಜ್ಯೋತಿಯಪ್ಪನವ್ರದ್ದೊಂದು ವಿಡಿಯೋ ಮಾಡೀನಿ ನಾನು. ಹೌದು ಸರ್. ಹಾಂ, ನಾನು ಮಾಡೀನಿ. ಮೊನ್ನೆ ರಂಗು ಕಸ್ತೂರಿ ಅವರು ಮಾಡ್ಯಾರ ಇದ್ದಾರೆ. ಹೌದು ಸರ್. ಅವ್ರು ಏನು ಹೇಳ್ತಾರೆ, % ಸಾವಯವ ಬೆಳಿತೀನಿ ಅಂತ ಅವ್ರು ಹೇಳ್ತಾರೆ. ಹೌದು ಸರ್. ನಾ ಭಾಳ ಮಂದಿ ಬಳಿ ದ್ರಾಕ್ಷಿ ಬೆಳೆಗಾರ ಸಾಧ್ಯನೇ ಇಲ್ರಿ ಸರ್, ನೀವು ಬೆಟ್ ಕಟ್ರಿ ಅವ್ರ ಜೋಡಿ ಸಾಧ್ಯನೇ ಇಲ್ಲ ಪೂರಾ 100% ಸಾವಯವ ಮಾಡ್ಲಿಕ್ಕೆ ದ್ರಾಕ್ಷಿ ಒಳಗೆ ಅಂತಾರೆ. ಅದ್ರ ಬಗ್ಗೆ ನೀವು ದ್ರಾಕ್ಷಿ ಬೆಳೆದಿರಿ, ಅದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಹೇಳ್ರಿ, ನೀವು ರೈತರಿಗೆ. ನಾ ಈ ದ್ರಾಕ್ಷಿ ಒಳಗೆ ಸರ್ ಒಂದು 8 ವರ್ಷ ನಂದು 24/7 ಅಬ್ಸರ್ವೇಷನ್ ಐತಿ. ಒಳಗೆ ನಾ ಸಾವಯವ ಬೆಳಿಬೇಕಂತ ಹೇಳ್ಕೇಸಿಂದ್ರ ಮೊದಲೇದಾಗಿ ನಾ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಸರ್. ಅವ್ರದ್ದೊಂದು ಕನಸಿತ್ತು. ನಾ ಧಾರವಾಡದಾಗ KS ಮೀನ್ಸ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೆ. ಆ ಟೈಮ್ದಾಗ ಅವ್ರದ್ದೊಂದು ವಿಡಿಯೋ ನೋಡಿದ್ ಸರ್ ನನಗೆ. ನಮ್ಮ ವಿಜಾಪುರ ಅಮೇರಿಕಾದ ಕ್ಯಾಲಿಫೋರ್ನಿಯಾ ಆಗ್ಬೇಕು ದ್ರಾಕ್ಷಿ ಬೆಳಿ ಒಳಗತ್ತೇಳಿ ಅದು ಅವಾಗಿನ ಹಿಡ್ಕೊಂಡು ನಂಗೆ ತಲೆಯಾಗ ಕೂತಿತ್ತು. ಹಿಂಗಾಗಿ ಅಲ್ಲಿ ನಾ ಬಿಟ್ಟು ಬಂದ ಒಳಗೆ 8 ವರ್ಷ ಐತಿ ಸರ್. ಇದು ಸಾವಯವದಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ಲಿಕತ್ತೀನಿ ನಾ. ವಿತ್ ಇಳುವರಿ ಜೊತೆಗೆ ಬೆಳಿಬೇಕು. ನಾವು ಸ್ವಲ್ಪ ಇಳುವರಿ ಕಳ್ಕೊಂಡು ಬೆಳಿದೇವು ಅಂದ್ರೆ ಸಾಧ್ಯ ಇಲ್ಲ ಸರ್. ಇದು ಖರ್ಚು ವೆಚ್ಚ ನೋಡಿದ್ರೆ 1 ಎಕರೆಗೆ 1.5 ಲಕ್ಷ ತನಕ ಖರ್ಚು ಮಾಡ್ದಾರ ಕೆಲವೊಬ್ರು. ನಂದು 1 ಎಕರೆಗೆ 1 ಲಕ್ಷ ಖರ್ಚು ಬರ್ತದೆ ಸರ್. ಲೇಬರ್ ವಿತ್ ಎಲ್ಲಾನೇ ಕೂಡಿಕಿಸಿಂದ್ರೆ 1 ಲಕ್ಷ ಖರ್ಚು ಮಾಡ್ತೀನಿ. ಇದು ನಾ ಸಾವಯವದಲ್ಲಿ ಬೆಳಿಬೇಕಂತ ಹೇಳಿ 24/7 8 ವರ್ಷ ಅಬ್ಸರ್ವೇಷನ್ ಐತಿ ಸರ್ ನಂದು ಪ್ಲಾಟ್. ನೀವು ಮತ್ತು ತೋಟದಾಗ ನಾ ಮೊದಲು ಒಂದು ಸ್ವಲ್ಪ ಹುಲ್ಲು ಇಡ್ತಿದ್ದೆವು. ನಮ್ಮ ಅಪ್ಪರು ನೀ ಹುಲ್ಲದು ಎಟ್ಟಕ್ಕೆ ಖರ್ಚಾಗಲಿಕ್ಕೆ ಹೊಟ್ಟೆ ಲಾಗೋಡಿಗೆ ಅಂಜಬೇಡ, ನಾ ತಂದು ಹಾಕ್ತೀನಿ ಅಂತೇಳಿ ಅಣ್ಣ. ಈಗ 8 ಜನ ಲೇಬರ್ಸೇ ಇಟ್ಬಿಟ್ಟಿದ್ದೇವೆ ಸರ್. ಒಟ್ಟು ಎಲ್ಲೇ ಕಳೆನಾಶಕಗಳನ್ನು ಡೈಲಿ 8 ಮಂದಿ ಸತತ ಇರ್ತಾರೆ. ಹ್ಞೂ ಸರ್. ಕೆಲವೊಂದು ಹೆಣ್ಮಕ್ಳು. ಹ್ಞೂ ಸರ್. ಬರೀ ಕಸ ತೆಗಿಲಿಕ್ಕೆ ಎಲ್ಲಾನೇ ಕೆಲಸ ಬತ್ತು ಸರ್. ಹೊಲದಿಂದ ಏನೇ ಕೆಲಸ ಇದ್ರು. ನಾನು ನಿಮ್ಮ ಹೊಲ ಎಲ್ಲ ನೋಡಿದೆ, ಒಂದು ಎಲ್ಲಿ ಕಾಳಷ್ಟು ನಿಮ್ಮಲ್ಲಿ ಕಸ ಅನ್ನೋದೇ ಇಲ್ಲ. ಹೌದು ಸರ್. ನಾವು ಬದುಗೊಳ್ಸತ್ತ ಫ್ರೀ ಟೈಮ್ದಾಗ ಸರ್ ಬದುಗೊಳ್ಸತ್ತ ಕೆತ್ತಿಸ್ತೇವೆ. ಮತ್ತು ಅದು ಬದುಗಳು ಅದು ಬೀಜ ಅದು ಅಂದ್ರೆ ಅವು ಹೊಟ್ಟೆ ಇಡೋದಲ್ಲ ಸರ್. ಬೀಜ ಐತಂದ್ರೆ ಅದಿಟ್ಟು ಕಳೆಗಳನ್ನ ನಮಗೆ ವೇಸ್ಟ್ ಆದ್ರೂ ಪರವಾಗಿಲ್ಲ ಸುಟ್ಟೆ ತೆಗಿತೇವ್ರಿ. ಮತ್ತು ಇದು ಇತ್ತಂದ್ರೆ ಸಣ್ಣ ಪ್ರಮಾಣದಾಗ ಇತ್ತಂದ್ರೆ ಅದು ಒಂದು ಚೀಲದಾಗ ಹಾಕೊಂಡು ತುಂಬ್ಕೊಂಡು ಹೋಯ್ತೀನಿ. ತುಂಬ್ಕೊಂಡು ಒಯ್ದು ಅಲ್ಲಿ ಬಾವಿ ಬಳಿ 1,000 ಲೀಟರ್ ಟ್ಯಾಂಕ್ ಮಾಡೀನಿ ಸರ್. ಸಸ್ಯಜನ್ಯ ಪೋಷಕಾಂಶಗಳ ತಯಾರು ಮಾಡೋ ಸಲುವಾಗಿ ಅದ್ರ ಒಳಗೆ ಹಾಕಿಸಿಂದ್ರ ಒಂದು 20-30 kg ಸಗಣಿ, ಒಂದು 10-20 ಲೀಟರ್ ಗೋಮೂತ್ರ ಹಾಕಿ ಒಂದು 10 ದಿನ ಬಿಟ್ಟೆವಂದ್ರೆ ಅದು ಕೊಳತು ಒಂದು ಥರ ರಸ ಬಿಡ್ತದೆ ಸರ್. ಅದು ಸ್ಮೆಲ್ ತೊಗೊಂಡೇವಂದ್ರೆ ನಮಗೆ ಹೂವಿನ ಸುವಾಸನೆ ಸ್ಮೆಲ್ ಬರ್ತದೆ. ಇವೇ ಕಳೆಗಳದು. ಅದು ನಮಗೆ ಎಷ್ಟು ಥರ ಕೆಲಸ ಮಾಡ್ತದೆ ಅಂದ್ರೆ ಒಂದು ಪೋಷಕಾಂಶಗಳಾಗಿ ಕೆಲಸ ಮಾಡ್ತದ, ಪೆಸ್ಟಿಸೈಡ್ ಆಗಿ ಕೆಲಸ ಮಾಡ್ತದೆ ಸರ್. ಇಷ್ಟೆಲ್ಲ ಕೆಲಸ ಮಾಡ್ತದ ಅವು ಎರಡಿಗೂ. ಮತ್ತು ವೈರಸ್ಗಳು ಬರಲಾರ್ದಂಗೆ ತಡಿತಕ್ಕಂಥ ಶಕ್ತಿ ಕೆಲವೊಂದು ಕಸಗಳಲ್ಲಿ ಐತಿ ಸರ್. ಅವು ಏನು ಮಾಡ್ತೀನಿ ನಾ ಕಂಪಲ್ಸರಿ ಡ್ರಿಪ್ಪಿಗೆ 2 ಲೀಟರ್ ಒಂದೊಂದು 200 ಲೀಟರ್ ಬಿಡ್ತೀನಿ ಸರ್. ಅದು ಪ್ರತಿ ಎಕರೆಗೆ. ಈ ದ್ರಾಕ್ಷಿ ಪಡಕ್ ಮೇನ್ ಮೇಜರ್ ನಾ ಮಾಡೋದು ದ್ರಾಕ್ಷಿ ಪಡಕ್ ಮಾಡ್ಲಕತ್ತೀನಿ. ಇದು ಆದ ಬಳಿಕ ನೀರು ಎಲ್ಲೆಲ್ಲಿ ಬಿಡ್ತೀವಲ್ಲ ಸರ್ ಅಲ್ಲೆಲ್ಲ ಬಿಡ್ತೀನಿ. ಅಲ್ಲಿ ಒಂದು 4 ಟ್ಯಾಂಕ್ ಇಟ್ಬಿಟ್ಟು ನಾ 1000 ಲೀಟರ್ದು ಈಗ 2 ವರ್ಷ ಐತಿ ಮಾಡ್ಲಿಕತ್ತೀನಿ. ಮೊದಲ ಇಲ್ಲಿ ಮಾಡ್ಕೊಂಡೊಯ್ದು ಅಲ್ಲಿ ಒಯ್ಯೋದು ನಂಗೆ ಕಷ್ಟ ಆಗ್ಲಿಕತ್ ಸರ್. ಈಗ ಅಲ್ಲಿ ಬಾಯಿ ಬೆಲೆ ಒಯ್ದಕೇಸಿಂದ್ರೆ ಇಟ್ಕೇಸಿಂದ್ರ ಡ್ರಿಪ್ನಾಗ ಕೊಡ್ತಕ್ಕಂಥವು ಎಲ್ಲ ಅಲ್ಲಿ ಮಾಡ್ಕೋತೀನಿ. ಸ್ಪ್ರೇದಾಗ ಕೊಡ್ತಕ್ಕಂಥ ಬಯೋ ಎಲ್ಲ ಇಲ್ಲೇ ರೆಡಿ ಮಾಡ್ಕೋತೀನಿ ಸರ್. ಇನ್ನೂ ಕೆಲವೊಂದು ಅವು ಹಾರ್ಮೋನ್ಸ್ಗಳೇನದಾವಲ್ಲ ಅವು ಇಷ್ಟೇ ತೇವಾಂಶದೊಳಗೆ ಮಾಡ್ಕೋಬೇಕು, ಉಷ್ಣತೆ ಇರ್ಬೇಕಂತ ಹೇಳ್ಕೇಸಿಂದ್ರ ಅದ ಅವುಗಳನ್ನ ಇಲ್ಲಿ ಒಂದು ರೂಮ್ದಾಗ ಮಾಡ್ಕೊಳ್ಕತ್ತೀನಿ ಸರ್. ಈಗ ನೀವು ನಿಮ್ಮ ಎಜುಕೇಷನ್ MA B.Ed ಅಂತ ಹೇಳಿದ್ರಿ. ನಿಮಗೆ ಒಕ್ಕಲ್ತನ ಯಾಕೆ ಮಾಡಬೇಕು, ನೌಕರಿ ಮಾಡಬಾರ್ದತ್ತೆ ಯಾಕೆ ನಿಮ್ಮ ಮನಸ್ಸಿನೊಳಗೆ ಬರಲಿಲ್ಲ? ಮೇನ್ ಸರ ಇದು ಭ್ರಷ್ಟಾಚಾರದಿಂದ ನನಗೆ ಹೋಗ್ಬಾರ್ದತ್ತ ಅನ್ಸ ಸರ್. ಭ್ರಷ್ಟಾಚಾರ ಉದ್ದೇಶ. ಯಾಕಂದ್ರೆ ನಾ ಇಟ್ಟಾಟಿಗೆ ಇಲ್ಲಾಂದ್ರೆ ದೊಡ್ಡ ನೌಕರಿನ ಹಿಡಿತಿದ್. ನನ್ನ ನಾಲೆಜ್ದಾಗ ನೋಡಿದ್ರ ನನ್ಕಿಂತ ನಾಲೆಜ್ ಕಮ್ಮಿ ಇದ್ದವ್ರು ಅವರು ಕಾಂಚನಂ ಕಾರ್ಯಸಿದ್ಧಿ ಮಾಡ್ಕೊಂಡು ನೌಕರಿಗೆ ಹೋಗ್ಯಾರ ಸರ್. ಅದು ಕಾಂಚನ ಕೊಟ್ಟು ಹೋಗ್ಬಾರ್ದು ಅನ್ನೋದು ಒಂದು ಉದ್ದೇಶ. ಅದು ನಾನು ಕೊಡ್ತಿದ್ದು ಸರ್. ನಂಗೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರವಚನ ಭಾಳ ನನಗೆ ಎಫೆಕ್ಟ್ ಆಯ್ತು ಮನ್ಸಿಗೆ. ನೀವು ಮತ್ತವ್ರ ಬಲ್ಲಿ ಕೆಲ್ಸಕ್ಕೆ ಹೋಗೋದು ವಿಚಾರ ಮಾಡಬೇಡ್ರಿ, ನೀ ಕೆಲಸ ಕೊಡೋದು ಅಂತ ಆಗತ್ತೆ ಹೇಳ್ಕಿಸಿಂದ್ರೆ ಅವ್ರದ್ದೊಂದು ಪ್ರವಚನ ಸರ್. ನೀವು ದುಡಿದಕ್ಕಿಂತ ಇನ್ನೊಬ್ಬರನ್ನ ಕೆಲಸ ಕೊಡ್ರಿ ಅವ್ರಿಗೆ ವಿಚಾರ ಬರ್ತದೆ. ಈಗ ನಿಮ್ಮಲ್ಲಿ 8 ಮಂದಿ ಹೆಣ್ಮಕ್ಳು ಮತ್ತೆ ಎಷ್ಟು ಮಂದಿ ಇದಾರೆ ಹೆಣ್ಮಕ್ಳು? ಒಟ್ಟು ಟೋಟಲಿ ಗಂಡಾಳ 1-2 ಇರ್ತಾರ ಸರ್. ನಾವು ಮಾಡ್ತೇವೆ ಅವ್ರ ಜೊತೆ ಎಲ್ಲ ಸೇರಿ. ಒಟ್ಟು ಒಂದು 10 ಜನ ಕಂಟಿನ್ಯೂ ಇರ್ತಾರೆ ನಿಮ್ಮಲ್ಲಿ. 10 ಜನ. ಸರ್. ಓಕೆ. ಈಗ ನೀವು ಇದನ್ನ ದ್ರಾಕ್ಷಿಯನ್ನು ಬೆಳಿತೀರಲ್ಲ ಸರ್, ನೀವು ದ್ರಾಕ್ಷಿ ಎಕ್ಸ್ಪೋರ್ಟ್ ಮಾಡಿದ್ರು ಲೋಕಲ್ ಮಾರ್ಕೆಟ್ ಕಳಿಸ್ತೀವಿ? ನಾವೀಗ ಸರ್ ಎಕ್ಸ್ಪೋರ್ಟ್ ಮಾಡ್ಬೇಕೈತಂದ್ರೆ ಅಲ್ಲಿ ಹಸಿ ಮಾಲ್ ಅಟ್ಟೆ ಎಕ್ಸ್ಪೋರ್ಟ್ ಮಾಡ್ಬೇಕಾಗ್ತದೆ ಸರ್.
ಹಸಿ ಮಾಲ್ ಮಾಡ್ಬೇಕೈತಂದ್ರೆ ನಮ್ಗೆ ಇಷ್ಟೆಲ್ಲ ಮಾಡ್ಕೊಳ್ಳೋದು ಇಲ್ಲಿ ಮಾರ್ಕೆಟ್ಗೆ ನಮ್ಮ ಹತ್ರ ಆಸ್ಪಾಸ್ ಇಲ್ಲೆಲ್ಲ ಸರಿ ಇಲ್ಲ ಸರ್. ಯಾಕಂದ್ರೆ ನಾಸಿಕ್ ಏರಿಯಾದಾಗ ಏನೈತಿ ಅಲ್ಲೆಲ್ಲ ಎಕ್ಸ್ಪೋರ್ಟರ್ ಬರ್ತಾರೆ ಸರ್ ಪ್ಲಾಟಿಗೆ. ಸರಿ, ನಮ್ಗೆ ಅವ್ರು ಏನು ಒಂದು 100 ಎಕರೆ ಪ್ಲಾಟ್ಗಳು ಬಿಡಿದ್ರು ಸರ್ ನನಗೆ. ಒಬ್ರಿಗೆ ಕೇಳ್ಕೊಂಡು ಅಲ್ಲಿ ಎಕ್ಸ್ಪೋರ್ಟ್ ಮಾಡೋರಿಗೆ ಅಲ್ಲಿ ಒಬ್ರು ಹೊರಗಿನ ದೇಶದ ಅವರು ಇದು ಅದಾರ ಸರ್, ಮ್ಯಾಗ್ ಮಿಸ್ತ್ರಿಗಳು ಅಂತ ಏನದಾರಲ್ಲ, ಅವರು ಒಂದು ಪ್ಲಾಟಿಗೆ 1 ಲಕ್ಷ ರೂಪಾಯಿ ಫೀ ಅದ ಸರ್ ಅವ್ರಿಗೆ. ಒಂದು ಪ್ಲಾಟಿಗೆ 1 ಲಕ್ಷ ರೂಪಾಯಿ. ಅದು ಯುರೋಪ್ ಬಾಜಾರ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವನ ಸಿಸ್ಟಮ್ಗೆ ನಾವು ಕೆಲಸ ಮಾಡ್ಬೇಕು ಸರ್. ಅವ ಹೇಳೋದು ಕೆಲವೊಂದು ದಿವಸ ಅವ ಕೆಮಿಕಲ್ ಬಿಡ್ಲಿಕ್ಕೆ ಹಚ್ತಾನ ಸರ್. ಯುರೋಪ್ ಬಾಜಾರ್ಗೆ ಇಂತಿಂತ ಕೆಮಿಕಲ್ಗಳು ಬಳಸ್ಬೇಕನ್ನೋ ರೂಲ್ಸ್ ಅದ. ನಾವು ಅವು ಕೂಡ ಬಳಸಲಾರ್ದೆ ನಾ ಮಾಡೀನಿ. ಒಂದು ಕ್ರಿಟಿಕಲ್ ಮೂಮೆಂಟ್ದಾಗ ಅಷ್ಟೇನ ಸ್ಪ್ರೇಗಳು ಕೊಟ್ಟಿನಿ ಸರ್. ಈ ಸದ್ ಅನಿವಾರ್ಯವಾಗಿ ನಮಗೆ ಕಂಟ್ರೋಲಿಗೆ ಬರ್ಲಿಲ್ಲ ಅಂದ್ರೆ ಅವಾಗ ಇವು ಬಯೋದಾಗೆ ಕಂಟ್ರೋಲ್ ಬರ್ತದೆ ಸರ್. ಇದು ಫಸ್ಟಿಗೆ ಇದಕ್ಕೆ ಮೇನ್ ನಾವು ಮಲ್ಚಿಂಗ್ ಮಾಡ್ತೇವೆ ಸರ್. ಮಲ್ಚಿಂಗ್ ಮಾಡೋ ಟೈಮ್ದಾಗ ಜೂನ್ ಜುಲೈ ಟೈಮ್ದಾಗ ಒಂದು ಮಳಿ ಬರ್ತಂದ್ರ ಅವಾಗ ಒಂದ್ ಸ್ವಲ್ಪ ಮಿಲಿಬಾಗ್ ರೋಗ ಬರ್ಲಿಕ್ಕೆ ಶುರು ಮಾಡ್ತದ. ಅದು ಮಿಲಿಬಾಗ್ ಬರ್ಲಾರ್ದಂಗೆ ತಡ್ಕೋಬೇಕಾಯ್ತಂದ್ರೆ ಎಲ್ಲರೂ ಏನ್ ಮಾಡ್ತಾರ, ಕ್ಲೋರೋಪಾರಿಫಸ್ ಇವೆಲ್ಲ ಸ್ಪ್ರೇ ತೋತಾರ ಸರ್. ಆ ಟೈಮ್ದಾಗ ಅದು ತೊಳಾ ಬದ್ಲಿ ಜೈವಿಕದಾಗ ಒಂದು ಇದು ಬರ್ತದೆ, ವರ್ಟಿಸಿಲಿಯಂ ಲೆಕಾನಿ ಅಂತೇಳಿ ಬರ್ತದೆ ಸರ್. ಅದು ಒಂದು 2 ಲೀಟರ್ ಡ್ರಿಪ್ಪಿಗೆ ಅದು ಮಲ್ಟಿಫಿಕೇಶನ್ ಮಾಡ್ಕೊ 2 ಲೀಟರ್ ತರ ಸರ್ ಖರೀದಿ ಮಾಡಿ ಮಾರ್ಕೆಟ್ದಿಂದ ಜಾಸ್ತಿ ತರೋದಿಲ್ಲ ನಾವು. ಅವು ಜೈವಿಕ ಗೊಬ್ಬರಗಳು 2 ಲೀಟರ್ ತಂದ್ ಕೇಸಿಂದ್ರ ಒಂದ್ 200 ಲೀಟರ್ ಡ್ರಮ್ದಾಗ ಅಥವಾ 1000 ಲೀಟರ್ ಡ್ರಮ್ದಾಗ ಒಂದ್ 20 ಕೆಜಿ ಸಗಣಿ, ಒಂದ್ 10 ಲೀಟರ್ ಗೋಮೂತ್ರ, ಒಂದ್ 5-6 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಹಾಕೊಂಡೇವ್ ಅಂದ್ರ ಒಂದ್ ವಾರ ಇಟ್ಟು ಕೇಸಿಂದ್ರ ದಿನಾಲು 3 ಬಾರಿ ತಿರುಗ್ಬೇಕು ಸರ್. ಅದು ಎಡದಿಂದ ಬಲಕ್ಕ ತಿರುವುದೇ ಅಂದ್ರ ಅದು ಮಲ್ಟಿಫಿಕೇಶನ್ ಕೌಂಟಿಂಗ್ ಹೆಚ್ಚಿಗೆ ಆಗ್ತಾವ. ಅದು 2 ಲೀಟರ್ ತನಕೇಸಿಂದ್ರ ನಾವು ಅದು ಸ್ಪ್ರೇ ಬಿ ಮಾಡ್ಕೋಬಹುದು ಸರ್. ಮ್ಯಾಗ 2 ಲೀಟರ್ 100 ಲೀಟರ್ 2 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಕೋತೀನಿ ಜೂನ್ ಟೈಮ್ದಾಗ ಸರ್. ಒಂದ್ ಮಳಿ ಬಿದ್ದ ಬಳಕ ಮತ್ತು ಭೂಮಿ ಕೂಡ ಕೊಡ್ತೀನಿ. ಅದರದಿಂದ ಮಿಲಿಬಾಗ್ ರೋಗ ಒಟ್ಟೆ ನನ್ನ ಪ್ಲಾಟ್ನಾಗ ಬಂದಿಲ್ಲ ಸರ್. ಬರೋಕ್ಕಿಂತ ಮೊದಲೇ ನಾವು ತಯಾರಿ ಮಾಡ್ಕೊಂಡು ಮತ್ತ ಇವು ನಾವು ಕೆಲವೊಂದು ಔಷಧಿಗಳು ಹೆಂಗದಾವ ಸರ್, ನಮಗ ಇದು ನಾವು ಸಾವಯವದಲ್ಲಿ ಮಾಡಿದಾಗ 3 ತಿಂಗಳು ಅಡ್ವಾನ್ಸೇ ನಾವು ಫ್ಯೂಚರ್ ಪ್ಲಾನ್ ಮಾಡಿ ರೆಡಿ ಮಾಡ್ಕೋಬೇಕಾಗ್ತದ. ಈ ದಶಪರ್ಣಿ ಯಾರ್ಕ ತಯಾರು ಮಾಡ್ಕೊಳಕ ಒಂದು 41 ದಿನ ಬೇಕು ಸರ್. ಅದು ರೆಡಿ ಆಗ್ಲಿ 41 ದಿನ ಬೇಕು. ನಾ ಅದು ಏನು ಮಾಡ್ತೀನಿ, ಒಂದು 500 ಲೀಟರ್ ಟ್ಯಾಂಕ್ನಾಗ ಮಾಡ್ಕೊಂಡ್ಬಿಡ್ತೀನಿ. ಇಡೀ ನನ್ನ ಪ್ಲಾಟ್ ಈ ಮೆಣಸಿನ್ಕಾಯಿ ಹಚ್ಚಿರ್ತೇವು, ಅಲ್ಲಿ ಯಾವ್ಯಾವ ಬೆಳೆಗಳಿವೆ ಎಲ್ಲಕ್ಕ ಸ್ಪ್ರೇ ಮಾಡುವ ಸರ್. ಅದು 500 ಲೀಟರ್ ಅಡ್ವಾನ್ಸೇ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡ್ ಕೇಸಿಂದ್ರ ಅದು ಎಲ್ಲ ನಾನು ಚಾಪ್ ಕಟ್ರ ಮಷೀನ್ ಸರ್. ಅವು ಗಿಡಮೂಲಿಕೆಗಳ ತಂದ ಕೇಸಿಂದ್ರ ನಾ ಕುಟ್ಟುದು ಮಾಡೋದಟ್ಟು ಸಾಧ್ಯ ಇಲ್ಲ ದೊಡ್ಡ ಪ್ರಮಾಣದಾಗ ಮಾಡೋದ್ರಿಂದ. ಆ ಚಾಪ್ ಕಟ್ರ ಮಷೀನ್ದಾಗ ಹಾಕಿ ಕೇಸಿಂದ್ರ ಅದು ಎಲ್ಲ ತಂದು ಅದ್ರ ಒಳಗೆ ಕಲ್ಚೆ ಏನೇನು ಹಾಕ್ಬೇಕು ಪ್ರೊಸೆಸಿಂಗ್ ಮಾಡ್ತೀನಿ. ಅದಕ್ಕೊಂದು 10 ಥರ ಗಿಡಗಳು ತಪ್ಪಲ ಹಾಕ್ಬೇಕು ಅನ್ನೋದು ರೂಲ್ಸ್ ಸರ್. ಮತ್ತು ಅದು ಮಾಡೋಕ್ಕಿಂತ ಮುಂಚೆ ಎಲ್ಲ ಏನು ಮಾಡ್ಬೇಕು ಸರ್, ಸಗಣಿ ಗೋಮೂತ್ರ ಅಂತೂ ಬಳಸ್ತೀವಿ ನಾವು. ಸಗಣಿ ಗೋಮೂತ್ರ ಜೀವಾಮೃತ ಮಾಡೋ ಸಂದರ್ಭದಲ್ಲಿ ಫಸ್ಟಿಗೆ ಒಂದಿನ ಸಗಣಿ ಗೋಮೂತ್ರ ಏನಾದಲ್ಲ ಸರ್, ಒಂದಿನ ನೀರ್ನಾಗ ಅಡ್ವಾನ್ಸ್ ಹಾಕಿಡೋದು. ನಾವು ತಂದ ಕೇಸಿನ ಡೈರೆಕ್ಟ್ ಸಗಣಿ ಗೋಮೂತ್ರ ಹಾಕೋಣ ಕಲ್ಚರ್ ಅವಾಗಿಂದ ಅವಾಗೆ ಯಾವುದು ಹಾಕಬಾರ್ದು. ಯಾಕಂದ್ರೆ ಅದ್ರ ಒಳಗೆ ಮಿಥೇನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ 2 ಗ್ಯಾಸ್ ಇರ್ತಾವೆ ಸರ್. ಅವು ಭಾಳ ಬೆಳೆಗಳಿಗೆ ಉಪಯೋಗ ಇಲ್ಲ. ಹ್ಯಾಂಗ ರೆಡಿ ಮಾಡ್ಕೋಬೇಕತ್ತೀರಿ ಅದನ್ನ? ಅದು ಒಂದು 200 ಲೀಟರ್ ಮಾಡ್ಕೊಳ್ಳೋದಿತ್ತಂದ್ರೆ ಮೊದಲು ಸಗಣಿ ಒಂದು 20 ಕೆಜಿ ಸಗಣಿ ಹಾಕೊಳ್ಳೋದು ಸರ್. ನೀರ್ನಾಗ ಒಂದು 100 ಲೀಟರ್ ನೀರು ಹಾಕೋದು ನೋಡಿ, 20 ಕೆಜಿ ಸಗಣಿ ಹಾಕೋದು. ಆಮೇಲೆ ಗೋಮೂತ್ರ ಒಂದು 24 ತಾಸು ಅದು ಅಲ್ಲೇ ಬಿಟ್ಟು ಬಿಡೋದು ಓಪನ್. 24 ತಾಸು ಆದ ಬಳಿಕ ಇವು ಉಳ್ಕಿದ ಕಲ್ಚರ್ಗಳು ಏನೇನು ಹಾಕೋಬೇಕಾಗ್ಯದಲ್ಲ ಇವು ಆಮೇಲೆ ಮತ್ತೆ ಇವೇನು ಕಲ್ಚರ್ ತಂದಿರ್ತೇವೆ ಟ್ರೈಕೋಡರ್ಮಾ ಅವು ಹಾಕೊಳ್ಳೋದು. ಅವು ಹಾಕೊಂಡ್ ಕೇಸಿಂದ ಒಂದು ವಾರನ ಕಂಪಲ್ಸರಿ ಹೆಂಡಿ ಮತ್ತು ಗೋಮೂತ್ರ ಇವೆರಡು 24 ತಾಸು ಓಪನ್ ಅಡ್ವಾನ್ಸ್ ಹಾಕೋದು ಸರ್. ಅಡ್ವಾನ್ಸ್ ನೀರ್ನಾಗ ಹಾಕಿಡೋದು. ಒಂದು 24 ಅವರ್ಸ್ ನಂತರ ಇವೆಲ್ಲ ಹಾಕುದು. ನಾ ಯಾಕಂದ್ರೆ ನಾ ಕಂಪಲ್ಸರಿ ನಾ ಇದು ಏನು ನಾನು ಬಲ್ಲಿ ಲ್ಯಾಬ್ನಾಗಂತೂ ಟೆಸ್ಟ್ ಮಾಡಿಲ್ಲ ಸರ್. ನಾ ಅಂದೇ ಮಾಡಿ ಬಿ ನೋಡಿನಿ. ಅಂದೇ ಮಾಡಿ ಒಟ್ಟು ಹಾಕಿ ಮತ್ತು ಒಂದು 24 ತಾಸು ಬಿಟ್ಟು ಕೂಡ ಟೆಸ್ಟ್ ಮಾಡಿ ನೋಡಿ ನಾವು ನನ್ನ ಪಡಕ. ನೋಡಿ ರೈತ ಬಾಂಧವ್ರಿ, ದಿಸ್ ಈಸ್ ದ ಪಾಯಿಂಟ್ ಸರ್ ಹೇಳ್ತಾ ಇರೋದು. ಏನು ಪಾಯಿಂಟಪ್ಪ ಅಂದ್ರೆ, ನೀವೀಗ ಜೀವಾಮೃತ ರೆಡಿ ಮಾಡ್ಕೋತಿರಲ್ಲ, ನೀವು ಹೆಂಡಿ ಹಾಕಿ 100 ಲೀಟ್ರ್ ನೀರು ಹಾಕಿ ಅದರೊಳಗೆ ಗೋಮೂತ್ರ ಹಾಕಿ 24 ಅವರ್ಸ್ ಓಪನ್ ಇಟ್ಟು ಬಿಡ್ಬೇಕು ಅದನ್ನು. ಅಂದ್ರೆ ಅದರೊಳಗೆ ಕೆಲವೊಂದು ಗ್ಯಾಸ್ ಇದ್ದಿದ್ದು ಹೋಗಿಬಿಡ್ತಾವೆ. ಒಮ್ಮೆ ನೀವು ಹಾಕೋದ್ರಿಂದ ಹಾಕಿದ್ದ ಸುಡೋನಮಸ್, ಟ್ರೈಕೋಡರ್ಮಾ, ಕೆಲವೊಂದು ಇದು ಕಡ್ಲೆ ಹಿಟ್ಟ, ಬೆಲ್ಲ ಹಾಕೋದ್ರಿಂದ ಅಟ್ ಎ ಟೈಮ್ ಒಟ್ಟು ಹಾಕೋದ್ರಿಂದ ಅವು ಸೂಕ್ಷ್ಮಾಣು ಜೀವಿಗಳೇನಿರ್ತಾವೆ ಸತ್ತು ಹೋಗ್ಬಿಡ್ತಾವೆ. ಅದಕ್ಕೆ ಇವೆರಡು ಹೆಂಡಿ ಮತ್ತು ಗೋಮೂತ್ರ ಇವು ಕೂಡಿಸಿ ಒಂದು 24 ತಾಸು ಇಡಬೇಕು ಓಪನ್ ಕಲಿಸಿ. ಅಂದರೆ ಅದೆಲ್ಲ ಹೋಗಿಬಿಟ್ಟಿರ್ತದೆ. ಆ ನಂತರ ನೀವೆಲ್ಲ ಇವು ಟ್ರೈಕೋಡರ್ಮಾ, ಸುಡೋನಮಸ್ ಹಾಕಬೇಕು. ಹಾಕಿ ದಿವ್ಸಕ್ಕೆ 3 ಸಲ ರೈಟ್ ಸೈಡ್ ತಿರುಗಬೇಕು.
ಹಾಂ ಎಷ್ಟು ದಿವಸ ಇಡ್ಬೇಕು ಸರ್ ಅದು ಮತ್ತೆ ಒಂದು ವಾರ ಸರ್, ಒಂದು ವಾರ ಇಡ್ಬೇಕು. ಹಾಂ ಒಂದು ವಾರ ಇವ್ಟ್ರೆ ನಾವು ಏನು ಜೈವಿಕ ಗೊಬ್ಬರಗಳು ತಂದಿರ್ತೇವಲ್ಲ ಸರ್, ಒಂದು ವಾರ ತಿರುವುದೇವು ಅಂದ್ರೆ ಕೌಂಟಿಂಗ್ ಎಷ್ಟು ದಿನ ಹೆಚ್ಚಿಗೆ ಆಗ್ತದೆ, ಒಂದು ಪ್ರತಿ ನಿಮಿಷಕ್ಕೆ ಎಷ್ಟು ಲಕ್ಷ ಗಟ್ಟಲೆ. ಈಗ ನಾವು ಆಕಳ ಹೆಂಡಿ ಗೋಮೂತ್ರ 24 ತಾಸು ಇಟ್ಟವರು ಸುಡೋನಮಸ್ ಟ್ರೈಕೋಡರ್ಮ ಹಾಕೋದ್ರಿಂದ ಸುಡೋನಮಸ್ ಟ್ರೈಕೋಡರ್ಮದ್ದು ಏನು ಕೆಪಾಸಿಟಿ ಇರ್ತದೆ ಡೌನ್ ಆಗಲ್ರಿ ಅದು? ಇಲ್ಲ ಸರ್, ಹಾಂ ಡೌನ್ ಆಗಲ್ರಿ. ಯಾಕಂದ್ರೆ ಅವಕ್ಕೆ ತಿಲ್ಲಕ್ಕೆ ಫುಡ್ ಬೇಕು ಸರ್. ಅವ್ಕೆ ತಿಲ್ಲಕ್ಕೆ ಫುಡ್ ಮೇನ್ ಆರ್ಗ್ಯಾನಿಕ್ ವಸ್ತುಗಳನ್ನೇ ಬೇಕಾಗ್ತಾವ ಸರ್. ಹಾಂ ರೀ. ಒಂದು ವಾರನಾಗ ಇಟ್ಕೊಂಡು ಕೇಸಿಂದ್ರೆ ನೀವು ಆಮೇಲೆ ಒಯ್ದು ಕೇಸಿಂದ್ರೆ ಕೌಂಟಿಂಗ್ ಬಂದಿರ್ತಾವ್ರಿ ಸರ್. ಅವಾಗ ಸಾಕಷ್ಟು ಕೌಂಟಿಂಗ್ ಬಂದುಬಿಡ್ತಾವೆ. ಬಂದು ಅಂದ್ರೆ ನಾವು ಒಯ್ದು ಹಾಕೊಂಡು ಬಿಟ್ಟೆ ಅಂದ್ರೆ ಅದು ಸಾವಯವ ಅಂಶ ಹೆಚ್ಚಿಗೆ ಎಲ್ಲಿ ಇರ್ತದೆ ಸರ್, ಅಲ್ಲಿ ರಿಸಲ್ಟ್ ಮತ್ತೆ ಹೆಚ್ಚಿಗೆ ಐತಿ. ಈಗ ಸುಡೋನಮಸ್ ಟ್ರೈಕೋಡರ್ಮ ಬರೀ ಇದ್ರೊಳಗೆ ಇಡ್ಬೇಕು, ಗೋಕೃಪಾಮೃತ ಹಾಕಿದ್ರೆ ಬರುತ್ತೆ ರೀ? ಗೋಕೃಪಾಮೃತದಾಗ ಅದು ಬ್ಯಾಡ ಸರ್, ಆಲ್ರೆಡಿ ಅದ್ರ ಒಳಗೆ ಅದಾವ ಸರ್ ಬ್ಯಾಕ್ಟೀರಿಯಾಗಳು. ಹಾಂ ಹಾಂ. ಇವು ಇದು ಸರ್, ಇವು ವೈರಸ್ಗಳು ಬರ್ದಾರ್ದಂಗೆ ತಡಿತಕ್ಕಂಥವು ಇವೆರಡು, ಟ್ರೈಕೋಡರ್ಮ ಸೂಡೋಮೋನಸ್ ರೋಗಗಳ. ಸರಿ, ಈಗ ಸುಡೋನಮಸ್ ಟ್ರೈಕೋಡರ್ಮ ಏನದಾವಲ್ರಿ, ನಮ್ಮದು ಟ್ಯಾಂಕ್ ಅದ ಒಂದು 50-60 ಸಾವಿರ ಲೀಟರ್ದು. ಹಾಂ, ಅದ್ರೊಳಗೆ ಹಾಕಿ ನಾವು ಡ್ರಿಪ್ ಥ್ರೂ ಬಿಡ್ಬೋದು? ಬಿಡ್ಬೋದು ಸರ್. ಆದ್ರೆ ನಿಮ್ಗೆ ಅದ್ರ ಒಳಗೆ ಟ್ಯಾಂಕಿನ ಒಳಗೆ ಡೈರೆಕ್ಟ್ ಅದು ಅಷ್ಟೇ ಲಿಕ್ವಿಡ್ ಫಾರ್ಮುಲೇಷನ್ದಾಗ ತಂದು ನೀವು ಮಾಡ್ಕೋಬೇಕಾಗ್ತದೆ ಸರ್. ಅದೇ ಲಿಕ್ವಿಡ್ ಫಾರ್ಮೇಷನ್ ಹೇಳಕತ್ತೀನಿ. ಅದು ಅಷ್ಟೆಲ್ಲ ಬಿಡೋಕ್ಕಿಂತ ಸರ್, ಡೈರೆಕ್ಟ್ ನೀವು ಏನು ನೀರು ಬಿಡ್ತೀರಲ್ಲ ಅಲ್ಲೇ ಇಷ್ಟು ಅದು ಡೈರೆಕ್ಟ್ ಕಲ್ಚರ್ ಮಾಡ್ಕೊಂಡು 200 ಲೀಟರ್ ನೀವು ಡ್ರಿಪ್ನ ಜೀವಾಮೃತ ಏನೋ ಕೊಡ್ತೀರಿ, ಅದು ಬಿ ಯಾವಾಗಾರ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ ಡ್ರಿಪ್ನಾಗ ಕೊಟ್ಬಿಡೋದು ಅದು ಅಷ್ಟೇ. ಹ್ಞೂ ರೀ. ನೀರು 200 ಲೀಟರ್ 1 ಎಕರೆಗೆ ಯೂಸ್ ಮಾಡ್ಕೊಳ್ಳೋ ಸರ್. ಡ್ರಿಪ್ನಾಗ ಕೊಡ್ತೇವಲ್ಲ ಅದ್ರ ಒಳಗೆ ಅಷ್ಟೇ ಕಲ್ಚರ್ ಮಾಡ್ಕೊಳ್ಳೋದು. ಅದು ಒಂದು ವಾರನಾಗ ಅದು ಕಲ್ಚರ್ ಬಿಟ್ಟು ಬಿಡೋದು ಸರ್. ಬಿಟ್ಟು ಬಿಡು. ಮತ್ತೆ ಡ್ರಿಪ್ ಥ್ರೂ ಕೊಡಬಾರ್ದು ಅಂತೀರಿ? ಇಲ್ಲ, ಕೊಡ್ಲಿಕ್ಕೆ ಸರ್ ಯಾವ ಥ್ರೂನೇ ಇಲ್ಲ ಅಂತಂದು ಡ್ರೆಂಚಿಂಗು ಮಾಡ್ಕೊಳ್ಳಿ. ನನಗೆ ಅಷ್ಟೆಲ್ಲ ಮಾಡೋದಾಗಲ್ಲಪ್ಪ, ನಾ ಕೊಟ್ಟಿಗೆ ಗೊಬ್ಬರ ಮುಖಾಂತರ ಕೊಡ್ತಾ ಅಂದ್ರೆ ನಾ ಈ ಸದ್ ಮೆಟ್ರೈಸಿಯಮ್ ಟ್ರೈಕೋಡರ್ಮ ಸೋಡೋಮೋನಸ್ ಏನು ಮಾಡ್ತೀನಿ ಸರ್, ಅಲ್ಲೇ 1000 ಲೀಟರ್ ಟ್ಯಾಂಕ್ ತುಂಬ್ತೀನಿ. ತುಂಬಿಕೆಸಿಂದ್ರೆ ಎಲ್ಲ ಮೋಟ್ರ್ ಹಚ್ಕೇಸಿಂದ ತಿಪ್ಪಿ ಗೊಬ್ಬರ ಇದು ಮಾಡೋ ಮುಂದೆ ತಿಪ್ಪೆಗೆ ಹೊಡೆದು ಬಿಡ್ತೀನಿ ಸರ್. ಅದನ್ನು ಅದು ಒಯ್ದು ನಾವು ತಿಪ್ಪಿಗೆ ಡೈರೆಕ್ಟ್ ಹಾಕಿ ಬಿಡ್ತೀವಿ. ಮತ್ತು ಅದು ಹಾಕಿದ್ರೆ ಬಿ ನಾವು ಕಂಪಲ್ಸರಿ 3 ತಿಂಗಳಿಗೊಮ್ಮ ಅವು 2 ಕೊಡ್ತೀನಿ ಸರ್, ಟ್ರೈಕೋಡರ್ಮ ಸೋಡೋಮೋನಸ್. ಮತ್ತು ನಾವು ಕಲ್ಚರ್ ರೆಡಿ ಮಾಡ್ಕೊಂಡು ಕೇಸಿಂದ್ರೆ ಒಂದು 80 ರೂಪಾಯಿ ಕಿಲೋದಾಗ ಸಿಗ್ತಾವೆ ಸರ್. ಅವು ಫ್ರೆಶ್ ಆಗಿ ರೆಡಿ ಮಾಡೋರು ಯಾರಪ್ಪ ಅಂತಂದ್ರೆ ಕಂಪ್ನಿಯವ್ರು ನನಗಂತೂ ಸಾಧ್ಯ ಅನಿಸಿಲ್ಲ. ನಾ ತಂದು ಯೂಸ್ ಮಾಡಿ ನೋಡಿ ರಿಸಲ್ಟ್ ಇಲ್ಲ. ಈಗ ಮಹಾವಿದ್ಯಾಲಯಗಳದಾವ ಸರ್, ಬಾಗಲಕೋಟೆ ಆಗಿರ್ಬೋದು, ಈ ಬಿಜಾಪುರ, ಇಲ್ಲಿ ಮತ್ತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇಂಥಲ್ಲೆಲ್ಲ ರೆಡಿ ಮಾಡ್ತಾರೆ ಸರ್ ಫ್ರೆಶ್ ಆಗಿ. ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರ್ನಲ್ಲಿ ರೆಡಿ ಮಾಡ್ತಾರೆ ಸರ್. ಅಲ್ಲಿವೆಲ್ಲ ಕಲ್ಚರ್ಗಳನ್ನ ನಾವು ಪ್ಯೂರ್ ತಂದು ಕೇಸಿಂದ್ರೆ ಬಳಸೋದು. ಅಚ್ಚಾ. ಈಗ ನಾ ಇಷ್ಟು ತಿರುಗಾಡ್ತೀನಿ ಎಲ್ಲ ಕಡೆ, ರೈತರ ಜೊತೆ ಸಂಪರ್ಕ ಅದು ನನಗೆ. ಕೆಲವೊಂದು ದ್ರಾಕ್ಷಿ ಫಳನೇ ತೆಗಿಲಿಕ್ಕತ್ತಾರೆ, ಯಾಕ್ರಿ ಅದು? ಅದು ಸರ್ ಅವರು ಒಂದು ಸ್ವಲ್ಪ ಹೆಂಗಂದ್ರೆ ಕಂಡ್ರಾಪಟ್ಟಿ ಹೆವಿ ಕೆಮಿಕಲ್ ಮಾಡಿಬಿಟ್ರೆ ಸರ್. ಕೆಮಿಕಲ್ ಮಾಡ್ಯಾರ. ಕೆಲವೊಂದು ಕಾರಣಾಂತರಗಳು ಸದ್ದ ಕೆಲವೊಬ್ರು ನನ್ನ ಕೂಡ ನನ್ನ ಪ್ಲಾಟ್ ಹಚ್ಚೋ ಮುಂದೆ ನಮ್ಮ ದೋಸ್ತನು ಕೂಡ ಒಂದು 5 ಎಕರೆ ಹಚ್ಚಾನ ಸರ್. ಅವ 5 ಎಕರೆ ಹಚ್ಚಿ 10 ಎಕರೆ ಹೊಲ ಮಾರ್ಯಾನ. 5 ಎಕರೆ ಹಚ್ಚಿ 10 ಎಕರೆ ಹೊಲ ಮಾರ್ಯಾನ. ಯಾಕಂದ್ರೆ ಅವ ನಿರ್ವಹಣೆ ಅವನಿಗೆ ಸರಿಯಾಗಿ ಆಗ್ಲಿಲ್ಲ ಸರ್, ಮೇಂಟೈನ್. ಅಷ್ಟೇ ಒಂದು 2 ಎಕರೆ ಮಾಡತ್ ಹೇಳ್ತಿದ್ದ. ನಮ್ಮ ಅಪ್ಪರ್ದು, ಅವ್ರ ಅಪ್ಪರ ಹೈಸ್ಕೂಲ್ ಟೀಚರ್, ಒಂದು 50-60 ಲಕ್ಷ ರೂಪಾಯಿ ಬಂದವ ಸರ್ ರಿಟೈರ್ಡ್ ಆಗಾನ. ಆ ದುಡ್ಡು ಒಂದು 20 ಎಕರೆ ಆಸ್ತಿ ಬಿ ಇತ್ತು ಅವ್ರದ್ದು. ಹಿಂಗಾಗಿ ಮಾರಿಬಿಟ್ರ ಸರ್. ಹಿಂಗಾಗಿ ಎಲ್ಲ ಕರೆಕ್ಟ್ ವ್ಯವಸ್ಥೆ ಏನು ಭಾರಿ ಹೈಟೆಕ್ ಮಷಿನ್ಗಳು ತಂದು ಸರ್ ಫಸ್ಟಿಗೆ ಸ್ಪ್ರೇ ಮಾಡ್ಲಿಕ್ಕೆ 6 ಲಕ್ಷ 10 ಲಕ್ಷ ಇಂಥವೆಲ್ಲ ನಾವೆಲ್ಲ ಕೂಡ ಒಂದು 80,000 ರೂಪಾಯಿ ಮಷಿನ್ದಾಗ ಸ್ಪ್ರೇ ಮಾಡ್ತೀನಿ. ಈಗ ನಾವು ಅವ್ಯವಸ್ಥಿತವಾಗಿ ಕೆಲಸ ಮಾಡೋದ್ರಿಂದ ಇದಕ್ಕೆ ಹೆಂಗಂದ್ರೆ ಕಂಟಿನ್ಯೂ ಅಬ್ಸರ್ವೇಷನ್ ಐತೆ ಸರ್. ಮತ್ತು ಕ್ಲೈಮೇಟ್ ಹೆಂಗೆ ಬರ್ತೈತಲ್ಲ ಅದು ಸ್ಟಡಿ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಇದು ಈ ಸದ್ದ ಒಂದು 20-23 ಡಿಗ್ರಿ ಸೆಲ್ಸಿಯಸ್ ಒಳಗೆ ಉಷ್ಣತೆ ಇತ್ತಂದ್ರೆ ನಮ್ಗೆ ಟ್ರೈಕೋಡರ್ಮ ಸೋಡೋಮೋನಸ್ ಬ್ಯಾಸಿಲಸ್ ಇವು ರೋಗ ಬರ್ಲಾರ್ದಂಗೆ ತಡಿತತ್ತ ಸರ್. ಇವು ಸ್ಪ್ರೇ ಮಾಡಿದೆವು ಅಂದ್ರೆ ನಮ್ಗೆ ರೋಗ ಬರೋದಿಲ್ಲ. ಮತ್ತೆ ಸದ್ದ ಇವ್ರ ಮ್ಯಾಗ ಟ್ರೀಟ್ಮೆಂಟ್ ಮೇಲೆ ಈಗ ನಾವು ಸ್ಪ್ರೇ, ನಾನು ಗೋಕೃಪಾಮೃತ ಸ್ಪ್ರೇ ಮಾಡ್ತೀನಿ ಸರ್, ಅದ್ರೊಳಗೂ ಹಾಕಬಾರ್ದಂತೀರಿ? ಇದು ಬ್ಯಾಡ ಸರ್, ಡೈರೆಕ್ಟ್ ಅಷ್ಟೇ ಮಾಡೋದು ಸರ್. ನಾ ಅಂತೂ ಬಳಸಿಲ್ಲ, ಹೇಳಿಕೆ ನಾ ಪ್ರಯೋಗ ಮಾಡಿಲ್ಲ ಸರ್. ಇವು 3 ಹಾಕಿ ಮಾಡ್ತೀನಿ. ಮತ್ತು ಪಂಚಗವ್ಯ ಮಾಡ್ಕೋತೀನಿ ಸರ್. ಒಂದು 200 ಲೀಟರ್ 4 ಕಿಲೋ ತುಪ್ಪಕ್ಕೆ ನಾ ಈ ವರ್ಷ ಪಂಚಗವ್ಯ ಮಾಡೀನಿ. ಪಂಚಗವ್ಯ ಹೆಂಗೆ ಮಾಡಿರಿ? ಪಂಚಗವ್ಯ ಮಾಡೋದು ಸರ್ ಒಂದು 50 ಲೀಟ್ರಿಗೆ ಹೇಳ್ತೀನಿ ನಾ. ಈಗ ನಾ ಮಾಡೋದು 200 ಲೀಟರ್ದಾಗ ಮಾಡೀನಿ. ಒಂದು 50 ಲೀಟ್ರ್ ಮಾಡ್ಬೇಕಂತಂದ್ರೆ ಒಂದು 7 kg ಸಗಣಿ ತೊಗೋಬೇಕು ಸರ್. 1 kg ತುಪ್ಪ, ಪ್ಯೂರ್ ದೇಶಿ ಆಕಳು ತುಪ್ಪ ಇರ್ಬೇಕು. ಅದು ಸಗಣಿ ಒಳಗೆ ಕಲ್ಸೋದು ಸರ್. 3 ದಿನದಾಗ 2-3 ಸಲ ಕಲ್ಸೋದು. ಮತ್ತು 3 ದಿನ ಇಡೋದು ಸರ್. ಮೈದ್ ನಾವು ಹಿಟ್ಟು ಹೆಂಗೆ ನಾದ್ತೇವೆ ಚಪಾತಿ ಮಾಡಿ ನಾದಿ ಇಡೋದು 3 ದಿನ. 3 ದಿನ ಆದ ಬಳಿಕ ಒಂದು 3-4 kg ಸಾವಯವ ಬೆಲ್ಲ ತೊಗೊಳ ಸರ್.
ಸಾವಯವ ಬೆಲ್ಲಿಂದ ಪಾಕ್ ಮಾಡ್ಕೊಳ್ಳೋದು. ಹಾಂ ಅದು ನೀರು ಹಾಕಿಸಿಂದ್ರೆ ಸರಿ ಅದ್ರೊಳಗೆ ಮತ್ತೆ ಅದು ಕಲ್ಸು ಸರ್. ಹಾಂ ಮತ್ತು ನಮಗೆ ಅದು ಮಾಡೋ ಪದ್ಧತಿ ಪ್ರಕಾರ ಅಂದ್ರೆ ಅದು 15 ದಿನ ಹೋಗ್ತದೆ ಸರ್ ರೆಡಿ ಮಾಡ್ಲಿಕ್ಕೆ. ಒಂದೊಂದು ಕೂಡ್ಸೋತ್ ಬರ್ಬೇಕಂತೇಳಿ ರೂಲ್ಸ್ ಅದದು. ಹಾಂ ಓದೋದ್ ಪ್ರಕಾರ ನಾ ಮಾಡೋದ್ ಪ್ರಕಾರ. ಹಾಂ ಆದ್ರೆ ಅಷ್ಟು ಪೇಷನ್ಸ್ ನಮ್ಮ ರೈತರಲ್ಲಿ ಇಲ್ಲ. ಇಲ್ಲ ಹಾಂ ನಾನು ಮಾಡ್ತಾನಂದ್ರೆ ನಂಗೆ ಪೇಷನ್ಸ್ ಇಲ್ಲ ಸರ್. ಹಾಂ ಅಟ್ ಮಾಡ್ಬೇಕಂದ್ರೆ ಹಾಂ ನಾವು ಏನು ಮಾಡೋದು, ಅದು ಒಂದೇ 3 ದಿನ ಸಗಣಿ ಒಳಗೆ ತುಪ್ಪ ಇದು ಕೂಡಿಸ್ಕಿಸಿಂದ್ರೆ ನಾದ್ ಇಡ್ತೀನಿ. ಹಾಂ 3 ದಿನ ಆದ ಬಳಿಕ ನಮ್ಮಲ್ಲಿ ಜವಾರಿ ಬಾಳೆಹಣ್ಣು ಅದಾವ ಸರ್. ಹ್ಞೂ ಒಂದು 4-5 ಡಜನ್ ಹಾಕ್ತೀನಿ ನಾ. ಅದ್ರಾಗ ಅಟ್ಲೀಸ್ಟ್ 1 ಡಜನ್ ಆದ್ರೂ ಹಾಕಬೇಕು. ಹಾಂ 1 ಡಜನ್ ಬಾಳೆಹಣ್ಣು ತೊಳ ಸರ್. ಹಾಂ ಮತ್ತು ನಮ್ಮಲ್ಲಿ ಏನು ಇದು ಐತಲ್ಲ ಮೊಸರು ಒಂದು 5 ಲೀಟ್ರ್ ಸರ್. ಹಾಂ ಮತ್ತು ಹಾಲು ಸರ್ ಒಂದು 5 ಲೀಟ್ರ್ ಹಾಲು. ಹಾಂ 5 ಲೀಟ್ರ್ ಹಾಲು ತೊಗೊಂಡೇವು ಅಂದ್ರೆ ಒಟ್ಟು 5 ಪದಾರ್ಥ ಆತವ. ಮತ್ತು ಬಾಳೆಹಣ್ಣು ಸರ್. ಮತ್ತು ಜೇನುತುಪ್ಪ ಸಿಕ್ತಂದ್ರೆ ಒಂದು ಅರ್ಧ ಲೀಟ್ರ್ ಜೇನುತುಪ್ಪ ಯೂಸ್ ಮಾಡ್ಕೊಳ್ಳೋ ಸರ್. ಹಾಕೋಬೇಕು. ಹಾಂ ಅದು ಅಷ್ಟು ಒಂದು ಹಾಕಿಸಿಂದ್ರೆ ಒಂದು 50 ಲೀಟ್ರ್ ಟ್ಯಾಂಕ್ನಾಗ ನೀವು ಹೆಂಡಿ ಹಾಕ್ರಿ ಮೊದಲ. ಹಾಂ ಆಮೇಲೆ ಒಂದು 10 ಲೀಟ್ರ್ ಗೋಮೂತ್ರ ತೋರಿ. ಹಾಂ 10 ಲೀಟ್ರ್ ಗೋಮೂತ್ರ ಹಾಕೋಬೇಕ್ರಿ. ಹಾಂ ಮತ್ತು 1 ಡಜನ್ 2 ಡಜನ್ ಬಾಳೆಹಣ್ಣು ಜವಾರಿ ಸಿಕ್ಕು ಅಂದ್ರೆ ಭಾಳ ಒಳ್ಳೇದು. ನಂಬಲ್ಲಿ ಜವಾರಿ ಅದಾವ ಸರ್. ಹಾಂ ಅದು ಹಾಕೊಳ್ಳೋದು. ಅದು ಹಾಕಿಸಿಂದ್ರೆ ಹಾಲ ಮೊಸರ ಹ್ಞೂ ಇದು ಹಾಲ ಮಜ್ಜಿಗೆ ಹ್ಞೂ ಇವೆಲ್ಲ ಹಾಕೊಂಡು ಕೇಸಿಂದ್ರೆ ಒಂದು 15 ದಿನ ಅದಕ್ಕೆ ದಿನಾಲ ಅಳಿಗಾಡ್ಸ ಸರ್. ಸರಿ ಸರ್. ಹ್ಞೂ ಒಂದು 15 ದಿನ ಒಂದು 6-7 ದಿನದಾಗ ರೆಡಿ ಆಗ್ತದೆ ಸರ್. ರೆಡಿ ಆಯ್ತು. ಹಾಂ 6-7 ದಿನದಾಗ ಒಂದೇ ಟೈಮ್ ಅದು ರೂಲ್ಸ್ ಪ್ರಕಾರ ಒಂದೊಂದು ಕೂಡ್ಸೋದು ಬರ್ಬೇಕು. 15 ದಿನ ಹೋಗ್ತದೆ ಸರ್ ಅದು ಪ್ರೊಸೆಸಿಂಗ್ ರೆಡಿ ಆಗ್ಲಿಕ್ಕೆ. ನಮ್ಗೆ ಅದು ಮಾಡೋದು ಸಾಧ್ಯ ಇಲ್ಲ. ಹಾಂ ಹಿಂಗಾಗಿ 15 ದಿನದಾಗ ರೆಡಿ ಆಗ್ತದೆ. ಅದು ಒಮ್ಮೆ ರೆಡಿ ಐತಂದ್ರೆ ಒಂದು 3 ತಿಂಗಳು ಯೂಸ್ ಮಾಡ್ಕೋಬಹುದು. ಹ್ಯಾಂಗೆ ಯೂಸ್ ಮಾಡೋದು? ಅದು ನಾವು ಡ್ರಿಪಿ ಸ್ಪ್ರೇ ಮುಖಾಂತರ ನಾವು ಒಂದು 7 ಬಾರಿ ಸ್ಪ್ರೇ ಕೊಟ್ಟಿನಿ ಸರ್. ಅದು ಏನು ನೀವು ಗೋಕೃಪಾಮೃತ ಹೇಳಿದ್ರಲ್ಲ ಸರ್, ಅದ್ರ ಒಳಗೆ ಹಾಕಿ ಸ್ಪ್ರೇ ಮಾಡ್ಬೋದು. ಅದು ಅದ್ರೊಳಗೆ ಹಾಕಿ ಸ್ಪ್ರೇ ಮಾಡ್ಬೋದು. ನಾ 6 ಬಾರಿ ಸ್ಪ್ರೇ ಮಾಡೀನಿ ಸರ್. 6 ಬಾರಿ ಮಾಡಿ. ಬಟ್ ಅದರಿಂದ ಏನು ಅನ್ನಿಸ್ತದೆ ನಿಮ್ಗೆ? ಅದರಿಂದ ಎಲ್ಲ ನಮ್ನಿ ಸದ್ ಫೋಟೋಸಿಂಥೆಸಿಸ್ ಮಾಡ್ಲಿಕ್ಕೆ ಮಳೆಗಾಲ ಟೈಮ್ದಾಗ ಇದಕ್ಕೆ ಉಷ್ಣಾಂಶ ಇರೋದಿಲ್ಲ ಸರ್. ಅದು ಫೋಟೋಸಿಂಥೆಸಿಸ್ ಮಾಡ್ಲಿಕ್ಕೆ ಭಾಳ ಮಸ್ತ್ ಅಂತ. ಮತ್ತು ವೈಟ್ ಗೊನಿ ಅಂತೇಳಿ ಬರ್ತದೆ ಸರ್ ದ್ರಾಕ್ಷಿ ಒಳಗೆ. ಹಾಂ ಅದ್ರ ಸಲುವಾಗಿ ನಾವು ಮಾರ್ಕೆಟಿಂದ ಸಾಕಷ್ಟು ಔಷಧಗಳದಾವ ಸರ್. ಹೆವಿ ಔಷಧಗಳದಾವ. ಮತ್ತು ಜಿಬ್ರಾಲಿಕ್ ತಂದು ಹೊಡಿತಾರ ಇದು ಮಾಡೋ ಸಲುವಾಗಿ. ಹಾಂ ಇದು ಎಲ್ಲ ಅಂಶ ಅದ್ರಾಗ ಸರ್. ಅಚ್ಚಾ ಅಚ್ಚಾ ಎಲ್ಲ ಹಾರ್ಮೋನ್ಸ್ ಏನು ಎಷ್ಟು ಹಾರ್ಮೋನ್ಸ್ಗಳು ಬೇಕಲ್ಲ ದ್ರಾಕ್ಷಿಗೆ ಎಲ್ಲ ಬೆಳೆಗಳಿಗೆ ಸರ್. ಈ ಪಂಚಗವ್ಯ ಗೋಕೃಪಾಮೃತ ಇವೆರಡು ಸ್ಪ್ರೇ ಮಾಡೋ ಮುಖಾಂತರ ಎಲ್ಲಾನ ಕಂಟ್ರೋಲ್ ಆಗ್ತದ. ಯಾಕಂದ್ರೆ ನಾ ಮಾಡೀನಿ ಬಿ ಸಲ್ತಾರಿ. ಮತ್ತು ಇದ್ರ ಮೇಲೂ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಈ ಸದ್ದ ನುಗ್ಗಿ ತಪ್ಪಲ ಸರ್. ನುಗ್ಗಿ ತಪ್ಪಲ. ಹಾಂ ಮತ್ತು ಸೀತಾಫಲ ತಪ್ಪಲ. ಸೀತಾಫಲ ತಪ್ಪಲ ಒಂದು 3 ಲೀಟರ್ ಗೋಮೂತ್ರದಾಗ ನೆನೆ ಇಡೋದು ಸರ್. ಒಂದು 10 ಲೀಟರ್ ನೀರ 3 ಲೀಟರ್ ಗೋಮೂತ್ರ. ಹಾಂ ಒಂದು ಹಾಂ ಅದೊಂದು 3 kg ಅದೊಂದು 5 kg ಸಿಗ್ತಾವ. ಇವು ಎಷ್ಟೆಷ್ಟು ಸಿಗ್ತಾವ ಸರಿ ಅದು ತೊಗೊಂಡು ಒಂದು ತಪ್ಪಲ ರೀ. ಹ್ಞೂ ತಪ್ಪಲ ಸರ್. ಅದೇನು ಕುಟ್ಟಿಗೆ ಕೂಡಿಸು ಸರ್. ಕುಟ್ಟುದು ಒಂದು ಸ್ವಲ್ಪ ಇದ್ರ ಹಾಕಿ ನಾ ಅಲ್ಲಿ ರುಬ್ಬುದು ಇದನ್ನೇ ಅಲ್ಲಿ ಮಾಡ್ತೀನಿ. ಅದು ಹಾಕಿಟ್ಟು ಇವೆರಡೇ. ಹ್ಞೂ ಇವೆಲ್ಲ ನುಗ್ಗಿ ಸೀತಾಫಲ ನುಗ್ಗಿ ತಪ್ಪಲ. ನುಗ್ಗಿ ತಪ್ಪಲ ರೀ. ಹಾಂ ಎರಡೂ ಕೂಡಿಸಿ ಅದನ್ನ ಜಜ್ಜಿ ಹಾಕಿ ಅದ್ರಾಗ ಸ್ಪ್ರೇ ಇದು ಮಾಡ್ಕೊಂಡು 1 ವಾರ ಇಡುದು ಸರ್. 1 ವಾರ ಇಡುದು. ಹಾಂ ದಿನ 3 ಬಾರಿ ಅದು ಹುಚ್ಚು ಗ್ಯಾಸ್ ಬಿಡೋದು ಇದು ಮಾಡೋದು ಸರ್. ಅದು 2 ml ಪ್ರಮಾಣ 1 ಲೀಟರ್ ನೀರಿಗೆ 2 ml ಹಾಕೊಂಡು ಸ್ಪ್ರೇ ಮಾಡಿದೆವು ಅಂದ್ರೆ ನಮಗೆ ಮೇನ್ ಬರೋ 2 ದ್ರಾಕ್ಷಿ ಒಳಗೆ ರೋಗ ಸರ್. ದವಣಿ ಮಿಲ್ಡ್ಯೂ ಪೌಡ್ರಿ ಮಿಲ್ಡ್ಯೂ. ಇವೆರಡು ನನ್ನ ಕಂಟ್ರೋಲ್ಗೆ ಬಂದವು ಸರ್. 2 ಕಂಟ್ರೋಲ್ಗೆ ಬಂದವ್ರಿ. ನೋಡಿ ರೈತ ಬಾಂಧವ್ರೆ, ಬರೀ ಕೆಮಿಕಲ್ ಹೊಡೆದು ನಮ್ಮ ಪೂರಾ ಲೈಫ್ ಹಾಳಾಗತ್ತ ನಮ್ಮ ಮಕ್ಕಳು. ಯಾಕಂದರೆ ಮೊನ್ನೆ ನಮ್ಮ ಮನೆಯೊಳಗೆ ಒಂದು ದ್ರಾಕ್ಷಿ ತಂದಿದ್ರು 1-2 ಕಿಲೋ. ಅದನ್ನೆಲ್ಲ ಸ್ವಚ್ಛ ಬಿಸಿನೀರೊಳಗೆ ತೊಳೆದು ಕೊಟ್ರಿ ಅಂದರೆ ನಾವು ಕೆಮಿಕಲ್ ಇರ್ತಂದ್ರೆ ಆದರೂ ತೊಳೆದು ಕೊಟ್ರೆ ಎಲ್ಲ ಕ್ಲೀನ್ ಮಾಡಿ. ಆ ದ್ರಾಕ್ಷಿ ತಿಂದು ನಮ್ಮ ಮೊಮ್ಮಕ್ಕಳು ಎಷ್ಟಪ್ಪ ಅಂದ್ರೆ ಒಂದು ಹುಡುಗಿ 2 ವರ್ಷನಕ್ಕದಾಳ, ಒಬ್ಬಾಕಿ 8 ವರ್ಷನಕ್ಕದಾಳ. ಇವು ಎಲ್ಲ ತಿಂದು ಕೆಮ್ಮು ಚಾಲು ಆಗಿಬಿಡ್ತು. ಸತತ ಕೆಮ್ಮುದು ಅಂದರೆ ಜೋರು ಕೆಮ್ಮ. ಅದಕ್ಕೆ ನಾವು ಡಾಕ್ಟ್ರ್ ಬಳಿ ಹೋದೆವು. ಏನು ತಿಂದಾಳ ಅಂತ ಕೇಳಿದ್ರು ಅವರು. ದ್ರಾಕ್ಷಿ ತಿಂದಾರೆ. ಯಾಕೆ ತಿನ್ನಿಸ್ತೀರಿ? ಈಗಿನ ದ್ರಾಕ್ಷಿ ಯಾರೂ ತಿನ್ನಬಾರ್ದು ಅಂತ ಹೇಳ್ತಾರೆ ಅವರು. ಈಗಿನ ದ್ರಾಕ್ಷಿನೇ ತಿನ್ಲಿಕ್ಕೆ ಹೋಗ್ಬೇಡ್ರಿ ನೀವು, ಕ್ಯಾನ್ಸರ್ ಕೊಂಡು ತೊಗೊಂಡಂಗೆ ಅದು ದ್ರಾಕ್ಷಿ ಕೊಂಡು ತೊಗೊಂಡಂಗೆ ಅಂದ್ರೆ. ಯಾಕಪ್ಪ ಇದು ಹೇಳ್ತೇನೆ ಅಂದ್ರೆ 100% ಬರೀ ಕೆಮಿಕಲ್ ಮೇಲೆ ಬೆಳೆಯವ್ರು ಅದಾರ ಇವ್ರು. ಸರ್ ಏನು ಹೇಳ್ತಾರೆ, ಮಾಡ್ತೀನಿ ನಾ 10 to 20% ಮಾಡ್ತೀನಿ ನಾ. ಕೆಲವೊಂದು ಡಿಸೀಸ್ ಮಾಡ್ಬೇಕಾದ್ರೆ ಕೆಲವೊಂದು ಹತ್ತು ಮಾಡಬೇಕು. ಆದರೆ 80% ನಾ ನೈಸರ್ಗಿಕ ತಿಪ್ಪಿ ಖಾತ ಅವು ಇವು. ಈಗ ಅವರು ಸೀತಾಫಲ ನುಗ್ಗಿ ಇದು ಅವನ್ನ ಹಾಕಿ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ದಾಗ ಬಂದಾರ ಅಂತಾರೆ. ನೀವು ಕಲಿಬಾರ್ದು ಯಾಕೆ? ನಮ್ಮ ಬಿಡ್ರಿ, ನಮ್ಮ ವಯಸ್ಸಾಯ್ತು, ನಮ್ದು 70 ಆಯಿತು, ನಾವು ಇವತ್ತು ಹೊಂಟೇವು ನಾಳೆಗೆ. ಹಿಂದಿನ ನಮ್ಮ ಏನದ ಒಂದು ಹಿಂದಿನ ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಸಣ್ಣ ಚಿಕ್ಕ ಮಕ್ಕಳು ಒಟ್ಟು 18 ವರ್ಷ 19 ವರ್ಷಕ್ಕೆ ಕ್ಯಾನ್ಸರ್ ಬರ್ಲಿಕ್ಕತ್ತದ ಬಿಕಾಸ್ ಆಫ್ ಕೆಮಿಕಲ್. ನಂದು ಉದ್ದೇಶ ಇದೆ
ಜನರಿಗೆ ತಿಳಿ ಹೇಳೋದಂದ್ರೆ ಆದಷ್ಟು ನೈಸರ್ಗಿಕ ಕೃಷಿ ಮಾಡಿರಿ.